ಎಲ್ಲರಿಗೂ ನಮಸ್ಕಾರ. ಈ ಬ್ಲೌಸಿನ ಉದ್ದ 13.5, ಅರ್ಧ ಮಾರ್ಜಿನಿಗೆ 3 ವಿಡ್ತು, ನೆಕ್ ವಿಡ್ತು 2.5 ಮೇಲ್ಗಡೆಯಿಂದ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಶೋಲ್ಡರ್ ಬಂದುಬಿಟ್ಟು 3, ಕಂಕುಳ 6 ಇದೆ. ಇಷ್ಟು ನಾನು ಮಾಡ್ಕೊಂಡಾದಂಥ ಈ ಥರ ರೌಂಡ್ ಶೇಪನ್ನು ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಬ್ಯಾಂಗಲ್ ಸಹಾಯದಿಂದ ಒಂದು ಡಿಸೈನನ್ನು ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಇದೆ ನೆಕ್ ಡಿಸೈನ್. ಇದು ತುಂಬ ಈಸಿಯಾಗಿಯೂ ಮಾಡಬಹುದು. ಈ ಥರ ಮಾಡಿಕೊಂಡು ಇದಕ್ಕೆ ಕ್ಯಾನ್ವಾಸ್ ಮೂಲಕ ನಾನು ನೆಕ್ ಡಿಸೈನನ್ನು ಮಾಡ್ಕೊಳ್ತೀನಿ. ಈ ಥರ ಕ್ಯಾನ್ವಾಸನ್ನು ತಗೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಇದು ಮಾಡಿಕೊಂಡು ಇದನ್ನು ಪೆನ್ನಲ್ಲಿ ನಾನು ಒಂದು ಡಿಸೈನನ್ನು ಮಾಡ್ಕೊಳ್ತೀನಿ. ಸೇಮ್ ನಾನು ಬ್ಲೌಸ್ ಮೇಲೆ ಯಾವ ರೀತಿ ಡಿಸೈನನ್ನು ಮಾಡ್ಕೊಂಡಿದ್ದೀನೋ ಸೇಮ್ ಅದೇ ರೀತಿಯೇ ಕ್ಯಾನ್ವಾಸ್ ಮೇಲೆ ಈ ಡಿಸೈನನ್ನು ಮಾಡ್ಕೊಳ್ತಾ ಇದ್ದೀನಿ. ನಾವು ಕೆಳಗಡೆ 3 ಅಂದರೆ ನೆಕ್ ಡೀಪಿನ ನೆಕ್ ವಿಡ್ತನ್ನು 3 ಇಟ್ಕೊಳ್ಳೋದ್ರಿಂದ ಕೆಳಗಡೆ ಡಿಸೈನ್ ಅನ್ನೋದು ಚೆನ್ನಾಗಿ ಬರುತ್ತೆ. ಮೇಲ್ಗಡೆ 2.5 ಇಟ್ಕೊಳ್ಬೇಕು. ಯಾಕಂತಂದರೆ ಶೋಲ್ಡರ್ ಡ್ರಾಪು ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು 2.5 ಇಟ್ಕೊಂಡಿದ್ದೀನಿ. ಕೆಳಗಡೆ 3 ಇಟ್ಕೊಂಡಿದ್ದೀನಿ. ಇವಾಗ ಈ ಥರ ಡಿಸೈನ್ ಮಾಡ್ಕೊಂಡ ನಂತರ 2 ಕಡೆ ಅದೇ ಥರ ಏನು ಮಾಡ್ಕೊಳ್ಬೇಕು ಅಂದರೆ ಅಚ್ಚು ಮಾಡ್ಕೊಳ್ಬೇಕು. ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ನಂತರ ಅದನ್ನು ಐರನ್ ಮಾಡಿಕೊಳ್ಬೇಕು. ಐರನ್ ಮಾಡಿಕೊಂಡು ನಾನು ಇಟ್ಕೊಂಡಿದ್ದೀನಿ ಒಂದು ಸೈಡಲ್ಲಿ. ಸೀರೆಯ ಒಂಚೂರು ಪೀಸನ್ನು ತೆಗೆದುಕೊಂಡು ನಾನು ಐರನ್ ಮಾಡಿ ಇಟ್ಕೊಂಡಿರೋದು. ಹಾಗೆಯೇ ಇವಾಗ ನೋಡಿ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಕೆಳಗಡೆಯಿಂದ ನಾನು ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ. ಈ ಥರ ಮೇಲ್ಮೈಯಿಂದ ಅಟ್ಯಾಚ್ ಮಾಡಿಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ನಂತರ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಅಂತ ನೀಟಾಗಿ ಜಾಯಿಂಟ್ ಮಾಡಿಕೊಳ್ಬೇಕು. ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ. ನಾನು ಯಾವ ರೀತಿ ಮಾಡ್ಕೊಳ್ತೀನೋ ಅದೇ ರೀತಿ ನೀವು ಮಾಡಿಕೊಂಡ್ರೆ ಸುಲಭವಾಗಿ ಒಂದು ಡಿಸೈನನ್ನು ನಾವು ಮಾಡ್ಕೊಳ್ಬಹುದು. ಇವಾಗ ಇಷ್ಟು ಮಾಡ್ಕೊಂಡ ನಂತರ ಸೈಡೆಲ್ಲ ನೀಟಾಗಿ ಜಾಯಿಂಟ್ ಮಾಡ್ಕೊಳ್ಬೇಕು. ನಾನು ಸ್ವಲ್ಪ ಮೇನ್ ಫ್ಯಾಬ್ರಿಕನ್ನು ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಯಾಕೆ ಅಂತಂದರೆ ಸ್ವಲ್ಪ ಅಳತೆ ಆಚೆ ಈಚೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು. ಈಗ ಸ್ಟಿಚ್ ಮಾಡ್ಕೊಂಡು ಆದ ನಂತರ ಅದನ್ನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಬಿಡಬೇಕು. ಇಷ್ಟು ಕಟ್ ಆದ ನಂತರ ನಾನಿನ್ನು ಕ್ಯಾನ್ವಾಸನ್ನು ನಾನು ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಐರನ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಇವಾಗ ಈ ಥರ ಅಂದರೆ ಲೈನ್ ಅದರ ಡಿಸೈನಿಗೆ ನೀಟಾಗಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನಾವು ಕ್ಯಾನ್ವಾಸ್ ಇಟ್ಟು ಡಿಸೈನ್ ಮಾಡೋದ್ರಿಂದ ತುಂಬ ನೀಟಾಗಿ ಡಿಸೈನ್ ಅನ್ನೋದು ಬರುತ್ತೆ. ಈಗ ನೋಡಿ ಕಟ್ ಮಾಡಿಕೊಂಡು ಲೈನಿಂಗ್ ಮೇಲೆ ನಾನು ಕ್ಯಾನ್ವಾಸನ್ನು ಅಂದರೆ ಐರನ್ ಮಾಡ್ಕೊಂಡಿದ್ದೆ ಅಲ್ವಾ, ಆ ಬಟ್ಟೆಯನ್ನು ಇಟ್ಟು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಿಡಲ್ ನಾವು ಒಂದು ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ಆ ಕಡೆ ಈ ಕಡೆ ಎಲ್ಲೂ ಬಟ್ಟೆ ಆಚೆ ಈಚೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ಈ ಥರನೇ ಮಾಡ್ಕೊಳ್ತೀನಿ. ನಾನು ಇಷ್ಟು ದಿನ ಫ್ರೆಂಡ್ಸ್ ವಾಯ್ಸ್ ಓವರ್ ಕೊಡ್ತಿರಲಿಲ್ಲ. ಇವಾಗ ಇದೊಂದು ಸಣ್ಣ ಪ್ರಯತ್ನ. ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮಿಸಿಬಿಡಿ. ಇವಾಗ ಇದನ್ನು ನೆಕ್ಕನ್ನು ಕರೆಕ್ಟಾಗಿ ನಾನು ಕಟ್ ಮಾಡಿಕೊಂಡು ಇದನ್ನು ಮೇಲ್ಮೈ ಮಾಡಿಕೊಂಡು ನಾನು ಸೈಡಿಗೊಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ.
ಫ್ರೆಂಡ್ಸ್, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ ನನ್ನ ಈ ಪುಟ್ಟ ಒಂದು ಜರ್ನಿಗೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನನ್ನು ಸಪೋರ್ಟ್ ಮಾಡಿ ಅಂತ ಪ್ಲೀಸ್ ಫ್ರೆಂಡ್ಸ್ ಕೇಳ್ಕೊಳ್ತಿದ್ದೀನಿ. ಈ ಥರ ಮೇಲಿಂದ ಒಂದು ಸ್ಟಿಚ್ ಹಾಕ್ಕೊಂಡ ನಂತರ ಸೈಡಿಗೂ ನಾನು ಡಿಸೈನ್ ಯಾವ ಥರ ಮಾಡ್ಕೊಂಡಿದ್ದೀನೋ ಆ ಸೈಡಿಗೆ ಅದೇ ಥರನೇ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಕರೆಕ್ಟಾಗಿ ಕರ್ವ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಅಂದರೆ ನಿಲ್ಲಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಆವಾಗ ಡಿಸೈನ್ ನೀಟಾಗಿ ಬರುತ್ತೆ. ಇದು ಬಾರ್ಡರ್ ಸೀರೆ ಈ ಥರ ಎಲ್ಲ ಇದ್ದರೆ ಇದಕ್ಕೆ ಕಾಂಬಿನೇಷನ್ ಉಲ್ಟಾ ಇದ್ದರೆ, ಅಂದರೆ ಇವಾಗ ಇದು ನೋಡಿ ಗ್ರೀನ್ ಪಿಂಕ್ ಇದೆಯಲ್ಲ, ಈ ಥರ ಏನಾದರೂ ಸ್ವಲ್ಪ ಕಾಂಬಿನೇಷನ್ ಇದ್ದರೆ ಈ ಥರ ಡಿಸೈನನ್ನು ನಾವು ಮಾಡಬಹುದು. ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಕರೆಕ್ಟಾಗಿ ಪಾಯಿಂಟನ್ನು ನಿಲ್ಲಿಸ್ಕೊಂಡು ಮಾಡಬೇಕಾಗತ್ತೆ. ನಾನಿಲ್ಲಿ ಯಾವ ರೀತಿ ಈಗ ಸ್ಟಿಚ್ ಮಾಡ್ಕೊಂಡಿದ್ದೀನೋ ಹಾಗೆಯೇ ನಾನು ಇದಕ್ಕೊಂದು ಲೇಸ್ ಅಟ್ಯಾಚ್ ಮಾಡ್ಕೊಳ್ತೀನಿ ಇವಾಗ. ನೋಡಿ, ಈ ಥರ ಲೇಸ್ ಅಟ್ಯಾಚ್ ಮಾಡ್ಕೊಳ್ಬೇಕು. ಲೇಸ್ ಅಟ್ಯಾಚ್ ಮಾಡ್ಕೊಳ್ಬೇಕಾದ್ರೂ ಹಾಗೆಯೇ ಸೇಮ್ ಪ್ರೊಸೀಜರ್, ಅಂದರೆ ಕರೆಕ್ಟಾಗಿ ಸೂಜಿಯನ್ನು ಪಾಯಿಂಟಲ್ಲಿ ಇಟ್ಕೊಂಡು ತಿರುಗಿಸ್ಕೊಂಡು ಮಾಡ್ಕೊಳ್ಬೇಕು. ಅಂದರೆ ಅದರ ಮೇಲೆ ಸ್ಟಿಚ್ ಮಾಡ್ಕೊಳ್ಬೇಕು. ಡಿಸೈನ್ ಮಾಡುವಾಗ ತುಂಬ ಪೇಷನ್ಸ್ ಬೇಕು ಫ್ರೆಂಡ್ಸ್. ಸ್ವಲ್ಪ ನಿಧಾನವಾಗಿ ಮಾಡಿದರೆ ಖಂಡಿತವಾಗಿಯೂ ಎಲ್ಲರಿಗೂ ಬರುತ್ತೆ. ಇದು ತುಂಬ ಕಷ್ಟದೇನು ಡಿಸೈನ್ ಅಲ್ಲ, ಸಿಂಪಲ್ ಆಗಿರುತ್ತೆ, ಎಲ್ಲರಿಗೂ ಬರುತ್ತೆ ಇದು. ನಾನು ಬ್ಲೌಸ್ ಸ್ಟಿಚ್ ಮಾಡುವಾಗ ಜಾಸ್ತಿ ಕ್ಯಾನ್ವಾಸ್ ಯೂಸ್ ಮಾಡಲ್ಲ. ಕೆಲವೊಂದು ಡಿಸೈನಿಗೆ ಕ್ಯಾನ್ವಾಸ್ ಅಗತ್ಯ ಇದ್ದರೆ ಮಾತ್ರ ನಾನು ಕ್ಯಾನ್ವಾಸನ್ನು ಯೂಸ್ ಮಾಡ್ತೀನಿ. ಈ ಥರ ನೋಡಿ, ಲೇಸ್ ಜಾಯಿಂಟ್ ಮಾಡ್ಕೊಂಡು ಆದ ನಂತರ ನಾನು ಈ ಥರ ಆಲ್ರೆಡಿ ನಾನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಯಾವ ಥರ ಮಾಡೋದಂತ ನಿಮಗೆ ವಿಡಿಯೋ ಬೇಕಿದ್ದರೆ ನನಗೊಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದನ್ನು ಈ ಥರ ನೀಟಾಗಿ ಜಾಯಿಂಟ್ ಮಾಡ್ತಾ ಇದ್ದೀನಿ. ತುಂಬ ವಿಡಿಯೋ ಲೆಂದಿ ಆಗಿಬಿಡುತ್ತೆ ಅಂತ ಇದನ್ನು ನಾನು ಮೊದಲೇ ಮಾಡಿಟ್ಕೊಂಡಿದ್ದೆ, ಇದರದ್ದು ವಿಡಿಯೋ ಮಾಡ್ಕೊಂಡಿಲ್ಲ. ನಿಮಗೆ ಬೇಕಂತಿದ್ದರೆ ನಾನು ಇದನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ವಿಡಿಯೋ ಮಾಡಿ ಹಾಕ್ತೀನಿ. ನೀಟಾಗಿ ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು.
ನಂತರ ಈ ಎಕ್ಸ್ಟ್ರಾ ಪೀಸ್ ಇರೋದನ್ನು ನೀಟಾಗಿ ಕಟ್ ಮಾಡಿಕೊಳ್ಬೇಕು. ಕಟ್ ಮಾಡ್ಕೊಂಡು ಆದ ನಂತರ ಸೈಡಿಂದ ಲೇಸ್ ಅಟ್ಯಾಚ್ ಮಾಡಿಕೊಂಡು, ಲೇಸ್ ಅಟ್ಯಾಚ್ ಮಾಡೋದು ನಾನು ವಿಡಿಯೋ ಮಾಡ್ಕೊಂಡಿಲ್ಲ, ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನೋಡಿ. ನಂತರ ಬೀಡ್ಸ್ ಹಾಕಿ ಫಿನಿಶಿಂಗ್ ಕೊಟ್ಟಿದ್ದೀನಿ ನೋಡಿ. ಈ ಥರ ಬೀಡ್ಸನ್ನು ಅಟ್ಯಾಚ್ ಮಾಡಿದ್ದೀನಿ. ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.